ಆ ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಜನ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಅದು ರಾಷ್ಟ್ರೀಯ ಹೆದ್ದಾರಿಯೋ ಕಚ್ಚಾ ರಸ್ತೆಯೋ ಗೊತ್ತಾಗ್ತಿಲ್ಲ. ಹದಗೆಟ್ಟ ಮತ್ತು ಧೂಳಿನಿಂದ ಕಂಗೆಟ್ಟ ಸರ್ಕಾರಿ ನೌಕರರು ನಮಗೆ ವರ್ಗಾವಣೆ ಮಾಡಿ ಅಂತಿದ್ದಾರೆ. ಯಾವುದು ಆ ರಸ್ತೆ ಅಂತೀರಾ? ಆ ಕುರಿತ ಡೀಟೇಲ್ಸ್ ಇಲ್ಲಿದೆ. ಡಾಮರು ಭಾಗ್ಯ ಸಿಗದೆ ಹದಗೆಟ್ಟ ಹೆದ್ದಾರಿ, ಸಂಚಾರಕ್ಕೆ ಪ್ರತಿನಿತ್ಯ ಸವಾರರ ಪರದಾಟ. ಒಂದ್ ಕಡೆ ಹದಗೆಟ್ಟ ರಸ್ತೆ, ಮತ್ತೊಂದ್ ಕಡೆ ವಿಪರೀತ ಧೂಳು. ಇದರಿಂದಾಗಿ ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ. ಇದು ವಿಜಯಪುರದಿಂದ ಇಂಡಿಗೆ ಸಂಪರ್ಕ ಕಲ್ಪಿಸೋ ರಾಷ್ಟ್ರೀಯ ಹೆದ್ದಾರಿಯ 548B ದುಸ್ಥಿತಿಯಾಗಿದೆ. ಈ ಹಾಳಾದ ರಸ್ತೆಯಲ್ಲಿ ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕು. ಅಲ್ಲದೆ ವಿಜಯಪುರದಿಂದ ನಾಗಠಾಣವರೆಗೆ 20 ಕಿಲೋಮೀಟರ್ ದೂರವಿದ್ದು ಹೋಗೋಕೆ ಬರೋಬ್ಬರಿ 2 ಗಂಟೆ ಬೇಕು. ಈ ಮೊದಲು ರಾಜ್ಯ ಹೆದ್ದಾರಿ ಇದ್ದಾಗಲೂ ಇದೇ ಪರಿಸ್ಥಿತಿ. ಇದೀಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿಸಿದ್ರು ಕಿರಿಕಿರಿ ಮಾತ್ರ ತಪ್ಪಿಲ್ಲ. ಕಾರಣ 1 ವರ್ಷದಿಂದ ಆಮೆಗತಿಯಲ್ಲಿ ಕಾಮಗಾರಿ ಕುಂಟುತ್ತಾ ಸಾಗ್ತಿದ್ದು ಸವಾರರು ಪರದಾಡುವಂತಾಗಿದೆ. ಈಗ ಸುಮಾರು ಇದು 1 ವರ್ಷದಿಂದ ಕಾಮಗಾರಿ ಸ್ಟಾರ್ಟ್ ಆಗ್ಯದ. ಇಲ್ಲಿವರೆಗೆ ಯಾವ ಪುಣ್ಯಾತ್ಮ ಈ ಕಾಮಗಾರಿ ಮಾಡ್ಲಕತ್ತಾನ ಗೊತ್ತಿಲ್ಲ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಗೆ ಧೂಳಿಂದ ಇಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸುಮಾರು ಮತ್ತು ಗರ್ಭಿಣಿಯರಿಗೆ ಹೋಗೋ ಬರೋ ದೊಡ್ಡ ತ್ರಾಸ. ಇಲ್ಲಿ ಯಾವುದೇ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿದ್ರೆ ತುಂಬ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತದೆ. ಅದರಿಂದ ದಯವಿಟ್ಟು ನಾನು ಈಗಾಗಲೇ ಸಾಕಷ್ಟು ಬಾರಿ ಸಂಸದರಿಗೂ ಮನವಿ ಮಾಡ್ಕೊಂಡಿದ್ದೀನಿ, ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಈಗಾಗಲೇ ನಾನು ಮನವಿ ಮಾಡಿಕೊಂಡ್ರು ಮನವಿಗೆ ಯಾರೂ ಸ್ಪಂದಿಸ್ತಿಲ್ಲ. ಕಳೆದ 1 ವರ್ಷದ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಮಾಡಿದ ಮೇಲೂ ಏನೂ ಪ್ರಯೋಜನ ಆಗಿಲ್ಲ. ಜನರು ಇಂಡಿ ವಿಜಯಪುರ ರಸ್ತೆ ಸಂಚಾರ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಅಲ್ಲದೆ ಈ ರಸ್ತೆಯಲ್ಲಿ ಸಂಚರಿಸೋಕೆ ಆಗದೆ ಸರ್ಕಾರಿ ನೌಕರರು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಹದಗೆಟ್ಟ ಧೂಳಿಮಯ ರಸ್ತೆಯಲ್ಲಿ ಸಂಚರಿಸೋಕೆ ಗರ್ಭಿಣಿಯರು, ರೋಗಿಗಳು ಒದ್ದಾಡ್ತಿದ್ದಾರೆ. ಇನ್ನು ನಾಗಠಾಣ, ಅಲಿಯಾಬಾದ್ಗೆ ತೆರಳುವಾಗ ಮಾಸ್ಕ್ ಹಾಕಿ ಓಡಾಡೋ ಪರಿಸ್ಥಿತಿ ಇದೆ. ವಿಜಯಪುರ ನಗರದಿಂದ ಇಂಡಿ ಪಟ್ಟಣಕ್ಕೆ ಹೋಗ್ಬೇಕಂದ್ರೆ ವಿಜಯಪುರ ಸಿಟಿ ದಾಟಿಂದ ಏನು ಒಂದು ಬಿಜರ್ಗೇಶ್ವರಮಿಂದ ರಸ್ತೆ ಪ್ರಾರಂಭ ಆಕೈತ್ರಿ, ಅಲ್ಲಿಂದ ನರಕ ಯಾತನೆ ಅಂತಂದ್ರೆ ಈ ಸರ್ಕಾರಿ ನೌಕರದಾರರು ಪ್ರತಿದಿನ ಬೆಳಗ್ಗೆ ಎದ್ರೆ ಹೋಗ್ಬೇಕು, ಇಂಡಿಗೆ ಹೋಗ್ಬೇಕು ಅಥವಾ ಅಲ್ಲೇ ಸುತ್ತಮುತ್ತಲ ಹಳ್ಳಿಗೆ ಹೋಗ್ಬೇಕು. ಅವ್ರಿಗೆ ಎಷ್ಟು ತ್ರಾಸ ಆಗ್ಲತ್ತಂದ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟದ ರೋಡ್. ಈ ರಸ್ತೆ ಯಾಕೆ ರಿಪೇರಿ ಮಾಡೋಲಾಗ್ಯಾರ ಅನ್ನೋದು ಅರ್ಥ ಆಗೋಲಾಗ್ಯದ. ರಸ್ತೆ ಹಾಳಾದ ಕಾರಣ ಸೋಲಾಪುರ ಹೆದ್ದಾರಿ ಅಥವಾ ಕವಲಗಿ ಮಾರ್ಗವಾಗಿ ಜನರು ವಿಜಯಪುರಕ್ಕೆ ಸಂಚಾರ ಮಾಡಬೇಕಾಗಿದೆ. ಒಟ್ನಲ್ಲಿ ಕಾಮಗಾರಿ ವಿಳಂಬದಿಂದ ನಿತ್ಯ ಜನರು ನರಕ ಅನುಭವಿಸುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರು ನೆಮ್ಮದಿಯಿಂದ ಓಡಾಡೋಕೆ ಅನುವು ಮಾಡಿಕೊಡಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.